ನಮಸ್ಕಾರ. ಸಿನಿಮಾ ಮುಹೂರ್ತದಲ್ಲಿ ನಾವು ದೇವಸ್ಥಾನದಲ್ಲಿ ದೇವ್ರ ಮುಂದೆ ಮಾಡ್ತೀವಿ. ಇವತ್ತು ನಮ್ಮ ಸಿನಿಮಾದ ಮೊದಲನೇ ಹಾಡನ್ನ ವಿಡಿಯೋ ಸಾಂಗ್ನ ಬಿಡುಗಡೆ ಮಾಡ್ತಿದ್ದೀವಿ ಈ ನಮ್ಮ ದೇವ್ರ ಮಕ್ಕಳ ಮುಂದೆ. ತುಂಬಾ ಸಂತೋಷ ಇದೆ ನನಗೆ. ಇವತ್ತಿನ ಮುಖ್ಯ ಹೀರೋ ಅಂದರೆ ನಮ್ಮ ಅನೂಪ್ ಅವರು, ಅವ್ರ ಜೊತೆಗೆ ನಮ್ಮ ಅರಸು, ಇವರಿಬ್ಬರು. ಯಾಕಂದರೆ ಅವರು ಹಾಡನ್ನು ಕಂಪೋಸ್ ಮಾಡ್ತಾರೆ, ಇವರು ಹಾಡನ್ನು ಬರೀತಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಡು. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಎಲ್ಲರೂ, ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಪ್ರತಿಯೊಬ್ಬರೂ. ಖುಷಿ ಆಗುತ್ತೆ. ತುಂಬ ಕಷ್ಟಪಟ್ಟು ಮಾಡಿರೋವಂಥ ಒಂದು ಸಿನಿಮಾ, ತುಂಬ ಅವಮಾನಗಳನ್ನ ಅನುಭವಿಸಿ ಮಾಡಿರೋವಂಥ ಸಿನಿಮಾ. ಜೊತೆಗೆ ಆ ಒಂದು ಬೇಸರ, ಆ ಎಲ್ಲ ಒಂದು ವಿಷಯನ ಇಟ್ಕೊಂಡು ಇವತ್ತು ನಾವಿಲ್ಲಿ ನಿಮ್ಮ ಮುಂದೆ ಹಾಡನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ದಯವಿಟ್ಟು ಹಾಡನ್ನು ಕೇಳಿ, ನೋಡಿ, ಆದಷ್ಟು ಶೇರ್ ಮಾಡಿ ಎಲ್ಲರ ಹತ್ರನೂ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವ್ರಿಗೆ ಸಾಕಷ್ಟು ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ. ಜೊತೆಗೆ ನಮ್ಮ ನಿರ್ಮಾಪಕರು ಹರಿ ಅವರು ತುಂಬಾ ನಮ್ಮ ಕಷ್ಟದ ಕಾಲದಲ್ಲಿ ನಮಗೆ ಬಂದು ಸಿನಿಮಾ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಎಷ್ಟೇ ಸಾರಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅದು ತುಂಬಾ ಎಮೋಷ್ನಲ್ ಆ್ಯಂಡ್ ತುಂಬಾ ಅಂದರೆ ನಾವು ಯಾವಾಗಲೂ ಆಡಿಯೋ ಲಾಂಚ್ ಹಿಂಗಿರುತ್ತೆ ಹಂಗಿರುತ್ತೆ, ವಿಜೃಂಭಣೆಯಿಂದ ಇರುತ್ತೆ. ಬಟ್ ಮಕ್ಕಳು ನೋಡಿದಾಗ, ಈ ಮಕ್ಕಳು ಇನ್ನೋಸೆಂಟ್ ಸ್ಮೈಲ್ ನೋಡಿದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಬಟ್ ತುಂಬಾ ಖುಷಿಯಾಗಿದೆ ಆ್ಯಂಡ್ ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಯಾವಾಗಲೂ ನಾವು ಸಿಂಪಲ್ಲಾಗಿ ಬರ್ಡೇ ಆಚರಿಸ್ಕೊಳ್ಳೋಣ ಅಂತ ಇರ್ತೀವಿ, ಬಟ್ ಇದು ಸಿಂಪಲ್ಲಾಗಿ ಕ್ಯೂಟಾಗಿ ವೆರಿ ನಿಮ್ಮೆಲ್ಲ ಈ ಮಕ್ಕಳು ಆಶೀರ್ವಾದ, ಈ ಮಕ್ಕಳ ಪ್ರೀತಿನೇ ನಮಗೆ ಐ ಥಿಂಕ್ ಇಟ್ ಈಸ್ ಗೋನ್ ಟು ಟೇಕ್ ಅಸ್ ಟು ಗ್ರೇಟರ್ ಹೈಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಟೀಮಿಗೆ ಬಂದಾಗ ನಾನು ಮತ್ತು ಯೋಗಿ ಹಳೆ ಫ್ರೆಂಡ್ಸ್ ಆಗಿರ್ಬೋದು. ಆ್ಯಂಡ್ ವರ್ಕ್ ಮಾಡಿದಾಗ ನನಗೆ ಹೊಸಬ್ರ ಜೊತೆ ಇಲ್ಲಾಂದರೆ ಯಾರೋ ಫಸ್ಟ್ ಟೈಮ್ ವರ್ಕ್ ಮಾಡ್ತಾಯಿನಿ ಅಂತಲೇ ಅನಿಸ್ಲಿಲ್ಲ. ಎಷ್ಟೋ ಸುಮಾರು ವರ್ಷಗಳಿಂದ ನಾನು ಇವರು ಪರಿಚಯ, ಆರಾಮಾಗಿ ಪರಿಚಯ ಇದ್ವಿ. ಬಟ್ ಇಟ್ ವಾಸ್ ಆನ್ ಸ್ಕ್ರೀನ್, ಇಟ್ ಮೇಡ್ ಮೋರ್. ಸಿನಿಮಾ ಮಾಡಿದಾಗ ಒಂದು ನಟನಾಗಿ ಇಟ್ ವಾಸ್ ಅ ಹೆಲ್ದಿ ಕಾಂಪಿಟೇಷನ್. ಸೊ ಇಟ್ ವಾಸ್ ವೆರಿ ವೆರಿ ನೈಸ್ ವರ್ಕ್ ಮಾಡಿದ್ದು ಯೋಗಿ ಜೊತೆ. ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಅವರೇ ತಮ್ಮ ಹೆಸರು ರಶ್ಮಿ ಅವರು ಹೇಳಿದಾಗೆ ನಾವು ಅವರು ಮಾತಾಡ್ತಾ ಇದ್ವಿ. ಅವ್ರು ಕೇಳಿದ್ರು, ಸರ್ ಯಾಕೆ ನೀವು ಇಲ್ಲಿ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀರಂತ. ನಾನು ಅವ್ರಿಗೆ ಹೇಳಿದೆ, ಐಷಾರಾಮಿ ಹೋಟ್ಲುಗಳಲ್ಲಿ ಮತ್ತು ಎಲ್ಲ ಸೆಲೆಬ್ರಿಟಿಗಳ ಜೊತೆ ಮತ್ತೊಬ್ಬರ ಜೊತೆ ಇನ್ನೊಬ್ಬರ ಜೊತೆ ಸಾಂಗ್ನ ಬಿಡುಗಡೆ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಸಿದ್ಲಿಂಗು ತಂಡಕ್ಕೆ ಮನಸ್ಸುಗಳುಳ್ಳ ಮನುಜರುಗಳ ಮಧ್ಯೆ ಹಾಡನ್ನು ಬಿಡುಗಡೆ ಮಾಡಿಸಿದ್ರೆ ಒಂದು ಅರ್ಥಪೂರ್ಣ ಅನ್ನಿಸ್ತು. ಹಾಗಾಗಿ ಈ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಇವತ್ತು ಹಾಡನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಒಂದು ಸಿದ್ಲಿಂಗು ಅವರು ನಾಯಕ ನಟ, ಸೋನು ಗೌಡ ಅವರು ನಾಯಕ ನಟಿ, ಇಬ್ಬರು ಇವತ್ತು ಪಾತ್ರಧಾರಿಯಾಗೇ ಬಂದಿದ್ದಾರೆ. ಸಿದ್ಲಿಂಗು ಇಡೀ ಸಿನಿಮಾದಲ್ಲಿ ಇವ್ರದ್ದು ವೇಷನೇ ಇದೇ ಥರನೇ, ಸೋನು ಗೌಡ ಅವ್ರದ್ದು ಇದೇ ಥರನೇ. ಯೋಗೀಶ್ ಅವರು ಹೀರೋ, ಯಾವತ್ತಿಗೂ ನಾಯಕ ನಟ ಎಲ್ಲವೂ ಕೂಡ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗಿ ಸರ್ ಜೊತೆ ಇನ್ನೂ ಇಬ್ಬರು ಹೀರೋಗಳು ಬಂದಿದ್ದಾರೆ. ಆ ಹೀರೋಗಳು ಯಾರು ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನ್ನು ಮತ್ತು ಸಾಹಿತ್ಯ ಬರೆದಿರುವಂಥ ಅರಸು ಅಂತಾರೆ. ಇವತ್ತು ಹಾಡಿನ ಬಿಡುಗಡೆ ಇರೋದ್ರಿಂದ ಇವತ್ತು ಯೋಗಿ ಸರ್ ಜೊತೆ ಇಬ್ಬರು ಕೂಡ ಸ್ಟಾರ್ಗಳೇ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವಿಜಯ್ ಪ್ರಸಾದ್ಗೆ ಧನ್ಯವಾದಗಳು. ಒಂದು ವಿಶೇಷವಾಗಿ ಈ ಹಾಡನ್ನ ಬಿಡುಗಡೆ ಮಾಡಿದ್ದಕ್ಕೆ, ಆ ಯೋಚನೆಗೆ ಧನ್ಯವಾದ ವಿಜಯ್ ಪ್ರಸಾದ್. ಹಾಗೆ ಸಿದ್ಲಿಂಗು 2 ಇವತ್ತು ನಾವು ಸಿನಿಮಾ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಮೊದಲು ನೆನೆಸ್ಕೋಬೇಕಾಗಿರೋದು ಲೂಸ್ ಮದ ಯೋಗಿ ಸರ್ ಅವರ ತಂದೆ ಸಿದ್ದರಾಜು ಸರ್, ಅಂಬುಜಾ ಮೇಡಮ್ಮು, ಯೋಗಿ ಸರು, ಹಾಗೆ ಮಹೇಶ್ ಅವರು. ಅವತ್ತು ಸಿದ್ಲಿಂಗು 1 ಅವರು ಮಾಡಲಿಲ್ಲ ಅಂದಿದ್ರೆ ನಾವಿವತ್ತು ಸಿದ್ಲಿಂಗು 2 ಮಾಡೋಕ್ಕಾಗ್ತಾ ಇರಲಿಲ್ಲ. ಅವತ್ತು ನಮಗೆ ಆವಾಗ ಎಲ್ರದ್ದು ಮೊದಲನೇ ಹೆಜ್ಜೆ ಸಿದ್ಲಿಂಗು. ಅದಕ್ಕೆ ತುಂಬ ಬಿಗ್ ಸಪೋರ್ಟಾಗಿ ನಿಂತಿದ್ದು ಯೋಗಿ ಸರ್ ಫ್ಯಾಮಿಲಿಯವರು. ಸೊ ಸದಾ ಅವ್ರಿಗೆ ಯಾವಾಗಲೂ ನಾವು ಋಣಿಯಾಗಿರ್ತೀವಿ. ಹಾಗೆ ಇವತ್ತು ಸಿದ್ಲಿಂಗು 2 ಆಗೋದಕ್ಕೆ ಕಾರಣ ಶ್ರೀಹರಿ ರೆಡ್ಡಿ ಹಾಗೂ ರಾಜು ಸರ್ ಇಬ್ಬರೂ. ಥ್ಯಾಂಕ್ ಯು ಸರ್.
ಹಾಗೆ ಫೆಬ್ರವರಿ 14th ರಿಲೀಸ್ ಆಗ್ತಾ ಇದೆ ಸಿನಿಮಾ, ಎಲ್ಲರೂ ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಗೆಳೆಯ ವಿಜಯ್ ಪ್ರಸಾದ್ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ, ಇದರಲ್ಲಿ ಪ್ರಾಮಾಣಿಕವಾಗಿ ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದಾರೆ ವಿಜಯ್ ಪ್ರಸಾದ್. ಹಾಗೆ ಯೋಗಿ ಸರ್ ಕೂಡ ಅಷ್ಟೇ, ತುಂಬ ಸಹಜವಾಗಿ ನೀವು ಇಷ್ಟು ವರ್ಷ ಏನು ಯೋಗಿ ಸರ್ನ ನೋಡಿದ್ದೀರಾ, ನಿಜವಾಗ್ಲೂ ಕಾಮನ್ ಡೈಲಾಗ್ ಅನಿಸುತ್ತೆ, ಇದರಲ್ಲಿ ಬೇರೆ ಥರ ನೋಡ್ತೀರಾ ಅಂತ. ಇಲ್ಲ, ಖಂಡಿತವಾಗ್ಲೂ ಇವಾಗ ಏನು ಲುಕ್ಕಲ್ಲಿ ಬಂದಿದ್ದಾರೆ, ಈ ಲುಕ್ಕಲ್ಲಿ ಎಲ್ಲೂ ಯಾವ ಸಿನಿಮಾದಲ್ಲೂ ನೋಡಿಲ್ಲ ಅನಿಸುತ್ತೆ ಅವ್ರನ್ನ. ಸೊ ಹಾಗಾಗಿ ಇದೇ ಥರ ಇರ್ತಾರೆ ಸಿನಿಮಾ ಇಡೀ ಅವರು. 2011 ಇಸ್ವಿ ಸಿದ್ಲಿಂಗು ಭಾಗ 1 ರಿಲೀಸ್ ಆದ ಕ್ಷಣಗಳನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಆವತ್ತು ಸೋಷಿಯಲ್ ಮೀಡಿಯಾಗಳ ಒಂದು ಅಬ್ಬರ ಇರಲಿಲ್ಲ. ಆವತ್ತಿಗೆ ನನ್ನ ವಿಜಯ್ ಪ್ರಸಾದ್ ಮತ್ತು ಅನೂಪ್ ಸೀಳಿನ್ ಯೋಗಿಯವರ ಕಾಂಬಿನೇಷನ್ನಲ್ಲಿ ಸಿದ್ಲಿಂಗು ಸಿನಿಮಾದ ಅಷ್ಟು ಹಾಡುಗಳು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತ್ತು. ಅದರಲ್ಲಿ ವಿಶೇಷವಾಗಿ ಎಲ್ಲೆಲ್ಲೋ ಓಡುವ ಮನಸ್ಸೆ ಹಾಡು ಇವತ್ತಿಗೂ ಕೂಡ ಜನ ಗುನುಗ್ತಾರೆ ಅಂದರೆ ಅದು ವಿಜಯ್ ಪ್ರಸಾದ್ ಅವರ ಬರವಣಿಗೆಗೆ ಮತ್ತು ಅನೂಪ್ ಸೀಳಿನ್ ಅವರ ಸಂಗೀತಕ್ಕೆ, ಯೋಗಿಯವರ ನಟನೆಗೆ ಇರತಕ್ಕಂಥ ತಾಕತ್ತು. ಸೊ 14 ವರ್ಷಗಳ ನಂತರ ಸಿದ್ಲಿಂಗು ಅಧ್ಯಾಯ 2 ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ. ನಮ್ಮಗಳನ್ನ ಕೆಲಸವನ್ನು ನಾವು ಈಗಾಗಲೇ ಮುಗಿಸಿದ್ವಿ. ಸೊ ನಿಮ್ಮ ಮುಂದೆ ಮೀಡಿಯಾದ ಮುಖಾಂತರ ಈ ಮೊದಲನೇ ಹಾಡನ್ನು ಬಿಡುಗಡೆ ಮಾಡ್ತಿದ್ವಿ. ನಮ್ಮ ವಿಜಯ್ ಪ್ರಸಾದ್ ಅವರು ಯಾವಾಗಲೂ ಕೂಡ ವಿಶೇಷವಾದ ಒಂದು ಆಲೋಚನಾ ಲಹರಿಯನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿ ಆ ಮಕ್ಕಳನ್ನ ದೇವರು ಸಮಾನ ಅಂತಾರೆ ಅಂತ ದೇವರ ಗುಡಿಯಲ್ಲಿ ಇವತ್ತು ಈ ಹಾಡಿನ ಒಂದು ತುಣುಕುಗಳನ್ನ ನಿಮ್ಮ ಮುಂದೆ ಸಾದರಪಡಿಸ್ತಿದ್ದಾರೆ, ಬಿಡುಗಡೆ ಮಾಡ್ತಿದ್ದಾರೆ. ಸೊ ಈ ಮುಖೇನ ನಿರ್ಮಾಪಕರಾದ ಶ್ರೀಹರಿ ಸರ್ಗೆ ಮತ್ತು ರಾಜು ಸರ್ಗೆ ತುಂಬ ಒಳ್ಳೆಯದಾಗಲಿ. ಒಂದು ಅವಕಾಶ ಕೊಟ್ಟಾಗ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಭಾಯಿಸಿದ್ದೀನಿ ಅಂತ. ಸೊ ಬಟ್ ಇಂಥ ಒಂದು ಅವಕಾಶ ನಿರ್ದೇಶಕರು ನನಗೆ ಕೊಟ್ಟಿದ್ದಕ್ಕೆ ಮತ್ತು ಯೋಗಿಯವ್ರ ಜೊತೆಗೆ ಒಂದು ಕೆಲಸ ಮಾಡೋ ಒಂದು ಅವಕಾಶ ಒದಗಿ ಬಂದಿದ್ದಕ್ಕೆ, ಇಷ್ಟು ದೊಡ್ಡವ್ರ ಜೊತೆ ಕೂರಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಎಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಈ ಸಿನಿಮಾ ಎಲ್ಲರಿಗೂ ಗೆಲ್ಲಬೇಕು, ಎಲ್ಲರಿಗೂ ತುಂಬ ಏನು ಹೋಪ್ ಇದೆ ಮತ್ತು ತುಂಬ ಶ್ರಮಪಟ್ಟು ಮಾಡಿದಂಥ ಸಿನಿಮಾ. ಸೊ ನೀವೆಲ್ಲರೂ ಮೀಡಿಯಾದವರು ಅಥವಾ ಸ್ನೇಹಿತರು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾದ ಹಿಂದೆ ನಿಲ್ಲಿ ಗೆಲ್ಲಿಸಿ ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲ ಮಾತನ್ನ ಹೇಳೋಕೆ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ, ನಾನು ಹೆಚ್ಚಿಗೇನು ಮಾತಾಡಲ್ಲ. ಸಿದ್ಲಿಂಗ್ ಈಸ್ ಎ ಕಾಮನ್ ಮ್ಯಾನ್ ಸಿನಿಮಾ ಇದು. ಸೊ ಎಲ್ಲ ಕಾಮನ್ ಮ್ಯಾನ್ ಇಷ್ಟ ಆಗುವಂಥ ಸಿನಿಮಾ. ಒಂದು 6 ವರ್ಷ ಮಗುವಿಂದ 70 ವರ್ಷ ಅಜ್ಜಿಯವರೆಗೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಸೊ ಈ ಮಾತು ಯಾಕಂದರೆ ಡೈರೆಕ್ಟ್ರ್ ಬಗ್ಗೆ ಒಂಚೂರು ಪ್ರೀವಿಯಸ್ ಸಿನಿಮಾದಲ್ಲಿ ಇದ್ದಿತ್ತು, ಅದಕ್ಕೆ ಅದು ಕ್ಲಿಯರ್ಲಿ ಇಲ್ಲಿರಲಿ ಅಂತಲೇ ಆ ಮಾತು ಹೇಳಿದ್ದೀನಿ ನಾನು. ಅದನ್ನು ಬಿಟ್ಟಿನ ಸಿನಿಮಾ ಸೂಪರ್ ಹಿಟ್ ಆಗಬೇಕು. ಸಿನಿಮಾದಲ್ಲಿ ಆ್ಯಕ್ಚುಲಿ ನಿರ್ಮಾಪಕರನ್ನ ಅನ್ನದಾತರು ಅಂತಾರೆ, ಬಟ್ ನನಗೆ ರೀಲಾದ ಅನ್ನದಾತರು ಪ್ರೇಕ್ಷಕರು. ಸೊ ನನ್ನ ಅನ್ನದಾತರು ನನ್ನ ಗೆಲ್ಲಿಸ್ತಾರಂತ ನಂಬಿಕೆ ಇದೆ. ಫೆಬ್ರವರಿ 14th ಎಲ್ಲ ನನ್ನ ಅನ್ನದಾತರು ಸಿನಿಮಾ ನೋಡಿ ನನ್ನನ್ನು ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ ಯು. ಅವರಿಗೆ ಮತ್ತು ಸ್ಪೆಷಲ್ ಆಗಿ ಥ್ಯಾಂಕ್ಸ್. ಅವರಿದ್ದರೆ ನಾವು ಸಿದ್ಲಿಂಗ್ 2 ಅಲ್ಲೇ ನನಗೆ ಒಂದು ಅವಕಾಶ ಕೊಟ್ಟಂಥ ವಿಜಯ್ ಸರಿಗೂ ಹಾಗೂ ನನ್ನ ಮಿತ್ರರಾದ ಶ್ರೀ ಹರಿ ಅವರಿಗೂ ಥ್ಯಾಂಕ್ಸ್ ಹೇಳಬೇಕು. ಇದರಲ್ಲಿ ಸಿದ್ಲಿಂಗ್ 2 ಅಲ್ಲಿ ತುಂಬ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಮಗೆ ನಮ್ಮ ಯೋಗಿ ಸಾರು ಅದೇ ಮತ್ತು ಸೋನು ಗೌಡ ತುಂಬ ಚೆನ್ನಾಗಿ. ನನ್ನ ಮೊದಲನೇ ಪಿಕ್ಚರ್ ಟಾಮ್ ಆ್ಯಂಡ್ ಜೆರಿ ಹಾಯಾಗಿದೆ ಸಾಂಗ್ ನಂದು ತುಂಬ ಸೂಪರ್ ಹಿಟ್ ಆಗಿತ್ತು. ಅದೇ ಥರ ಈ ಸಾಂಗು ತುಂಬ ಹಿಟ್ ಆಗಲಿ ಅಂತ ನಾನು ಕೇಳ್ಕೊತ ಎಲ್ಲರೂ ಕನ್ನಡ ಸಿನಿಮಾ ಕನ್ನಡದವ್ರಿಗೆ ಪ್ರೋತ್ಸಾಹ ಕೊಡಿ, ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಎಲ್ಲಿಂದ ಹೇಳಬೇಕು ಅಂತ ಗೊತ್ತಿಲ್ಲ. ಮೊದಲನೇದಾಗಿ ಈ ಟೀಮ್ಗೆ ನಾನು ಒಂದು ಹೇಳೋದು ಇಷ್ಟಪಡೋಕ್ಕೆ ಅಂತಂದರೆ, ಇವರು ಮುಹೂರ್ತದಿಂದನೂ ವಿಜಯ್ ಪ್ರಸಾದ್ ಸರ್ ನಿಮಗೇನೆ ಇದು ಮುಹೂರ್ತದಿಂದನೇ ಇವರು ನಾವು ಸೋತಿರೋ ಟೀಮ್ ಇಟ್ಕೊಂಡಿದ್ದೀವಿ, ಮಾರ್ಕೆಟಿಂದನೇ ಇರೋ ಟೀಮ್ ಇಟ್ಕೊಂಡಿದ್ದೀವಿ. ದಯವಿಟ್ಟು ಆ ಮಾತು ಬೇಡ. ಏಕೆಂದರೆ ಇವತ್ತು ಯಾರ್ಯಾರು ಗೆದ್ದು ಯಾವ್ಯಾವ ಪೊಸಿಷನಲ್ಲಿ ಇರೋದು ಅವರೆಲ್ಲ ಒಂದು ಸಲ ಸೋತು ಇವತ್ತೆಲ್ಲ ಆ ಪೊಸಿಷನಲ್ಲೇ ಇರೋದು. ಯಾರೂ ಸೋಲ್ದೇ ಯಾರು ಪ್ರತಿ ಹಿಟ್ಗಳನ್ನೇ ಕೊಟ್ಕೊಬಂದು ಯಾರೂ ಇಲ್ಲ. ನಾವು ಕೂಡ 50-55 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದರೂ ಕೂಡ ನಾವು ಎಲ್ಲ ಸೋತಿರೋ ಸಿನಿಮಾಗಳು, ಗೆದ್ದಿರೋ ಸಿನಿಮಾಗಳು ಎಲ್ಲ ನಮಗೂ ಎಲ್ಲ ಸಿನಿಮಾ ಅಂದಮೇಲೆ ನಮಗೆಲ್ಲ ಒಂದೇ ಸಿನಿಮಾಗಳು. ಹಾಗಾಗಿ ಈ ಚಿತ್ರಕ್ಕೆ
ಮೊದಲನೇದಾಗಿ ನನಗೆ ಈ ಚಿತ್ರದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಯಾಕೆಂದರೆ ನೀವೇನು ಬರೀ 2 ಸಾಂಗ್ ತೊಗೊಬಿಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀರಿ. ನಾನು ಕೇಳಿದ್ದಷ್ಟೇ, ನಮ್ಮ ಮರಿಯವರು ಹೇಗೆ ಕೇಳ್ತಾರೆ ಆ ರೀತಿ ನಾನು ಕೇಳಿದ್ದು. ಯಾಕೆಂದರೆ ನನಗೆ ಆಮೇಲೆ ಇನ್ನೊಂದು ಸರ್, ನೀವು ಯಾವ ಡೈರೆಕ್ಟ್ರು, ನೀವು ನೀರ್ದೋಸೆ ಡೈರೆಕ್ಟ್ರು ನೀವು. ಅವತ್ತಿನ ಕಾಲಕ್ಕೆ ನನಗೆ ಅದು ಫಸ್ಟು ಡೆಬ್ಯೂ ಮೂವಿ ಕರ್ನಾಟಕ ಡಿಸ್ಟ್ರಿಬ್ಯೂಷನು ನಿಮ್ಮದು. ಅವತ್ತಿನ ಕಾಲಕ್ಕೆ ಎಷ್ಟು ಕೋಟಿ ಕಲೆಕ್ಷನ್ ಅನ್ನೋದು ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಹಾಗಾಗಿ ನೀವೆಲ್ಲ ದೊಡ್ಡ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥ ಡೈರೆಕ್ಟ್ರುಗಳೇ. ಬಟ್ ಏನು ಅಂತ ಅಂದರೆ ನಿಮ್ಮ ಬಗ್ಗೆ ಎಲ್ರಿಗೂ ಒಂದು ಭಯ ಇದೆ. ಹಿಂದೆ 3 ಸಿನಿಮಾಗಳು, ಬಟ್ ಅದನ್ನೇನೋ ನಮ್ಗೆ ಹೇಳೋರು ಇಲ್ಲ ಸರ್, ಇದನ್ನು ನಿಮ್ಮ ಮನೆಯವ್ರ ಜೊತೆ ಕುತ್ಕೊಂಡು ನೋಡ್ಬೋದು, ಕೊನೆಯಲ್ಲಿ ಬೇರೆ ಪಕ್ಕದ ಮನೆಯವ್ರನ್ನ ಕರ್ಕೊಂಬಂದು ನೋಡ್ಬೋದು ಅಂತ ಅಂದರೆ ಅದು ಪುನಃ ಭಯ ಇದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ನಡೆದಾಡು ದೇವರು ಜಗದ್ಗುರುಗಳು ತ್ರಿವಿಧ ದಾಸೋಹಿಗಳು ಡಾಕ್ಟರ್ ಶ್ರೀ 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 ಶಿವಕುಮಾರಾನಂದ ಮಹಾಸ್ವಾಮೀಜಿಗಳ ಪಾದಚರಣಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ಸಿದ್ಧಲಿಂಗು ಭಾಗ 2ರ ಒಂದು ಸಾಂಗನ್ನು ನಮ್ಮ ಆಶ್ರಮದಲ್ಲಿ ಬಿಡುಗಡೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಂದು ಮೂವಿ ಲಾಂಚ್ ಆಗಬೇಕು, ಒಂದು ಸಾಂಗ್ ಲಾಂಚ್ ಆಗಬೇಕು, ಬಿಡುಗಡೆ ಆಗಬೇಕು ಅಂದಾಗ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳನ್ನ ನೋಡ್ತಾರೆ, ರೆಸಾರ್ಟ್ನ ನೋಡ್ತಾರೆ, ಮತ್ತು ಮಾಲ್ಗಳಲ್ಲಿ ನೋಡ್ತಾರೆ. ಇನ್ನೆಲ್ಲ ಒಂದು ಐಷಾರಾಮಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲಿ ಒಂದು ಲಾಂಛನ ಮಾಡುವಂಥ ಒಂದು ಸುಸಂದರ್ಭವೂ ಕೂಡ ನಾವು ನೋಡಿರ್ತೇವೆ. ಆದರೆ ಇವತ್ತು ಈ ಒಂದು ಸಿದ್ಧಲಿಂಗು ಭಾಗ 2 ಕಾರ್ಯಕ್ರಮದ ಆಯೋಜನೆಯನ್ನು ನಮ್ಮ ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ನಮ್ಮ ವಿಶೇಷ ಮಕ್ಕಳ ಅಮೃತ ಹಸ್ತದಿಂದ ಅಥವಾ ಆ ಮಕ್ಕಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು, ಆ ಮಕ್ಕಳ ಸಮ್ಮುಖದಲ್ಲಿ ಲಾಂಛನ ಮಾಡೋದಿದೆಯಲ್ಲ, ಇದು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ನಿಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳಿ, ನೀವು ಮಾಡುವಂಥ ಕಾರ್ಯಕ್ರಮಗಳು ಮತ್ತು ಮೂವಿಗಳು ಯಶಸ್ವಿಗೊಳ್ಳಿ ಅಂತೇಳಿ ತಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.